ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನೋಡೋಣ ಒಂದು ಹಾಗಲಕಾಯಿ ರೆಸಿಪಿ. ಸೊ ನೀವೆಲ್ಲರೂ ಗೋಬಿ 65 ತಿಂದಿರ್ಬೋದು. ಸೊ ಇವತ್ತು ನಾವು ನೋಡೋಣ ಹಾಗಲಕಾಯಿ 65 ಯಾವ ಥರ ಮಾಡೋದು ಅಂತ. ಇದಕ್ಕೆ ಮೊದಲನೇದಾಗಿ ಬೇಕಾಗಿರೋ ಪದಾರ್ಥಗಳನ್ನು ನೋಡೋಣ. ಇದಕ್ಕೆ ನಮಗೆ ಬೇಕು ಹಾಗಲಕಾಯಿ ಮತ್ತು ಬೇಸನ್ ಹಿಟ್ಟು, ಕಾರ್ನ್ಫ್ಲೋರ್ ಮತ್ತು ಕೆಂಪು ಖಾರದ ಪುಡಿ, ಧನಿಯಾ ಪೌಡರ್ ಮತ್ತು ಜೀರಾ ಪೌಡರ್ ಮತ್ತು ಉಪ್ಪು ಮತ್ತು ಅರ್ಧ ನಿಂಬೆಹಣ್ಣನ್ನು ಇಟ್ಕೊಳ್ಳಿ. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು. ಸೊ ಮೊದಲನೇದಾಗಿ ಇವಾಗ ನಾವು ಹಾಗಲಕಾಯನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ನೋಡ್ತಿದ್ದೀರಾ ಸ್ವಲ್ಪ ತೆಳ್ಳದಾಗಿ ಕಟ್ ಮಾಡ್ಕೊಳ್ಳಿ. ಸೊ ಅವಾಗಿ ಬರುತ್ತೆ. ಈ ಥರ ಒಂದೊಂದಾಗಿ ಹಾಗಲಕಾಯನ್ನು ತೆಳ್ಳದಾಗಿ ಕಟ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ 1 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಇದಕ್ಕೆ ಸೇರಿಸಿ ಮೊದಲನೇದಾಗಿ. ನಂತರ 2 ಸ್ಪೂನಷ್ಟು ಬೇಸನ್ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ನಂತರ ಜೀರಾ ಪೌಡರ್ ಮತ್ತು ಧನಿಯಾ ಪೌಡರನ್ನು ಇದಕ್ಕೆ ಸೇರಿಸಿ. ಇದಾದ ನಂತರ ಕೆಂಪು ಖಾರದ ಪುಡಿಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ನಂತರ ಉಪ್ಪನ್ನು ಸೇರಿಸಿ, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಸೇರಿಸಿ, ಅರ್ಧ ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಸೇರಿಸಿ, ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. ತುಂಬ ನೀರನ್ನು ಹಾಕಬಾರ್ದು. ಸೊ ಎಣ್ಣೆ ಕಾದ ನಂತರ ಇವಾಗ ನಾವು ಒಂದೊಂದಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೀವು ನೋಡ್ತಿದ್ರೆ ಈ ಥರ ಎಣ್ಣೆಯಲ್ಲಿ ಹಾಗಲಕಾಯನ್ನು ಫ್ರೈ ಮಾಡ್ಕೊಳ್ಳಿ. ಸೊ ಇದನ್ನು 3 ನಿಮಿಷದಿಂದ 4 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ. ಕ್ರಿಸ್ಪಿ ಆಗೋವರೆಗೂ ಇದನ್ನು ಫ್ರೈ ಮಾಡಬೇಕು. ಸೊ ನೀವಿಲ್ಲಿ ನೋಡ್ತಿದ್ದೀರ ಈ ಥರ ಹಾಗಲಕಾಯಿ 65 ರೆಡಿಯಾಗಿದೆ. ಸೊ ನೀವು ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.